ಗೈಸ್ ನನ್ಗೂ ನಿಮ್ಗೂ ಸಂಬಂಧ ಯಾವ ತರ ಬೆಳೀತಿದ್ಯಪ್ಪ ಅಂತಂದ್ರೆ ಪ್ರತಿಯೊಂದು ವಿಡಿಯೋದಲ್ಲೂ ಮೀಟ್ ಆಗೋ ತರ ಆಗ್ತಾ ಇದೆ. ಏನಕ್ಕೆ ಅಂತಂದ್ರೆ ನಿಮ್ಮ ಸಂಬಂಧ ಅನ್ಯೋನ್ಯ ಬಂದೈತೆ. ಏನಕ್ಕೆ ನಾವೆಲ್ಲರೂ ಇರೋದು ವಿಟಿಯು ಅಂಡರ್ ಅಲ್ಲಿ. ಸೊ ಅದಕ್ಕೋಸ್ಕರ ನಾವು ಪ್ರತಿಯೊಬ್ರು ಸೇಮ್ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ವಿ. ಏನ್ ಪ್ರಾಬ್ಲಮ್ ಅಂತಂದ್ರೆ, ಈಗ ನನ್ನ ಫ್ರೆಂಡ್ಸ್ ತುಂಬಾ ಅಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಸಹ ಕಮೆಂಟ್ ಮಾಡಿದ್ರು, ಇವನ್ ವಿಡಿಯೋದಲ್ಲಿ ಸಹ ಕಮೆಂಟ್ ಮಾಡಿದ್ರು. ಏನಪ್ಪಾ ಅಂತಂದ್ರೆ, ಬ್ರೋ, ನಾವು ಎಕ್ಸಾಮ್ ಅಪ್ಲಿಕೇಶನ್ ಹಾಕಕ್ ಹೋದ್ರೆ ಸೊ ಅಲ್ಲಿ ಯು ಎವೆಂಟ್ ಎನ್ರೋಲ್ಡ್ ಅಂತ ಬರ್ತಾ ಇದೆ ಅಂತ. ಇವನ್ ಅವ್ರು ಸ್ಕ್ರೀನ್ ಶಾಟ್ ಸಹ ಹಾಕಿದ್ರೆ ನಾನು ತೋರಿಸ್ತೀನಿ, ಆಯ್ತಾ. ಸೊ ಈಗ ನಾನೇನಾದ್ರೂ ಎಕ್ಸಾಮ್ಸ್ ಅಲ್ಲಿ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಹೋದ್ರೆ ನನಗೆ ಈ ತರ ಬರ್ತಾ ಇದೆ. ನಾನ್ ಕೋರ್ಸಸ್ ಎನ್ರೋಲ್ ಮಾಡಿರೋ ಕೋರ್ಸಸ್ ತೋರಿಸುತ್ತೆ. ಸೊ ಐ ಜಸ್ಟ್ ವಾಂಟ್ ಟು ವೆರಿಫೈ ಅಂಡ್ ಜಸ್ಟ್ ಸಬ್ಮಿಟ್ ಅಪ್ಲಿಕೇಶನ್, ರೈಟ್. ಬಟ್ ನನ್ನ ಫ್ರೆಂಡ್ಸ್ ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಅಂತಂದ್ರೆ, ನಾನು ತೋರಿಸ್ತೀನಿ. ಅವ್ರು ಸ್ಕ್ರೀನ್ ಶಾಟ್ ಕಳಿಸ್ಬಿಟ್ಟು ನನಗೆ ತೋರಿಸಿರುವಂತದ್ದು. ಕಂಪ್ಲೇಂಟ್ ನಂಬರ್ 1, ಎಕ್ಸಾಮ್ ಅಪ್ಲಿಕೇಶನ್ ಅಲ್ಲಿ ಯು ಅವೆಂಟ್ ಎನ್ರೋಲ್ಡ್ ಫಾರ್ ಎನಿ ರೆಲೆವೆಂಟ್ ಕೋರ್ಸಸ್ ಫಾರ್ ದಿಸ್ ಎಕ್ಸಾಮ್ ಅಂತ ಹೇಳ್ತಾ ಇದೆ ಅಂತೆ. ನಾನ್ ಅನ್ಕೊಂಡಿದ್ದೆ ಅದು ನೀವೇನಾದ್ರೂ ಎನ್ರೋಲ್ ಮಾಡಿರಲ್ಲ ಅಂತ ನಾನ್ ಅನ್ಕೊಂಡಿದ್ದೆ. ಬಟ್ ಬ್ರೋ, ನಾನು ಎನ್ರೋಲ್ ಮಾಡಿದೀನಿ, ಬಟ್ ಸ್ಟಿಲ್ ಬರ್ತಾ ಇಲ್ಲ ಅಂತ. ಸೊ ಅದಕ್ಕೂ ಸಹ ಪ್ರೂಫ್ ಕಳಿಸಿದೆ. ನೀನು 2 ಕೋರ್ಸಸ್ ನ ಎನ್ರೋಲ್ ಮಾಡಿದಾನೆ. ಸೊ ಇವನ್ 100% 2 ಕೋರ್ಸ್ ನ ಕಂಪ್ಲೀಟ್ ಮಾಡಿದಾನೆ. ಮತ್ತೆ ಇಲ್ಲೂ ಸಹ ತೋರಿಸ್ತಿದೆ ಟೋಟಲ್ ಎನ್ರೋಲ್ಮೆಂಟ್ಸ್ ಟು, ಇವನ್ ಎನ್ರೋಲ್ಡ್ ಕೋರ್ಸಸ್ ಆಲ್ಸೋ ಟು, ಕಂಪ್ಲೀಟೆಡ್ ಟು. ಎಲ್ಲಾ ಕಂಪ್ಲೀಟ್ ಆದ್ರೂ ಸಹ ಈ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ. ತುಂಬಾ ಜನ ಈ ಪ್ರಾಬ್ಲಮ್ ನ ಕೇಳ್ತಾ ಇದ್ರಿ. ಏನಕ್ಕೆ ಈ ತರ ಆಗ್ತಾ ಇದೆ ಅಂತಂದ್ರೆ, ಸಿಂಪಲ್ ಗಾಯ್ಸ್. ಸೊ ಈಗ ನಿಮ್ಗೆ ಗೊತ್ತಿರ್ಬೋದು, ವಿಟಿಯು ಅಂಡರ್ ಅಲ್ಲಿ ಸೋ ಮೆನಿ ಸ್ಟೂಡೆಂಟ್ಸ್ ಇದಾರೆ. ಸೊ ಅಲ್ವಾ, ವೆಬ್ಸೈಟ್ ಅಪ್ಡೇಟ್ ಆಗ್ಬೇಕು ಅಂತಂದ್ರೆ ಇಟ್ ಟೇಕ್ಸ್ ಟೂ ಮಚ್ ಟೈಮ್. ನಿನ್ನೆ ತಾನೇ ಬಿಟ್ಟಿದ್ದಾರೆ ಅಪ್ಡೇಷನ್ ನ. ಈ ತರ ಎಕ್ಸಾಮ್ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿದ್ರೆ ನಿಮ್ಗೂ ಸಹ ವೆಬ್ಸೈಟ್ ಅಪ್ಡೇಟ್ ಆಗುತ್ತೆ. ಸೊ ಅವಾಗ ನಿಮ್ಮ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಆ ಎಕ್ಸಾಮ್ ಅಪ್ಲಿಕೇಶನ್ ಇದೆ ಅಲ್ಲ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಟೆಸ್ಟ್ ಮಾಡಿ, ಓಪನ್ ಆಗ್ತಿದೇನೋ ಇಲ್ಲೋ ಅಂತ, ಓಪನ್ ಆಗ್ತಿದೇನೋ ಇಲ್ಲ ಅಂತ. ಸೊ ಫೈನಲಿ ಒಂದಲ್ಲ ಒಂದ್ಸತಿ ಬಂದೇ ಬರುತ್ತೆ. ಇವೊಂದು ಬರ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಆ ಒಂದು ಟಾಸ್ಕ್ ನ ನನಗ್ ಬಿಡಿ, ನಾನ್ ನೋಡ್ಕೊಂತೀನಿ. ನಿಮ್ಮ ಒಂದು ಪ್ರಾಬ್ಲಮ್ಗೆ ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಸಿಕ್ಕಿಲ್ಲ ಗೊತ್ತಾಯ್ತು, ಬಟ್ ಕ್ಲಾರಿಟಿ ಸಿಕ್ತಲ್ಲ ಏನಕ್ಕೆ ಈ ತರ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಇವನ್ ನಾನು ಪ್ರೂಫ್ ಸಮೇತ ತೋರಿಸಿದೀನಿ. ಗೈಸ್, ಮತ್ತೆ ಆ ಒಂದು ಸೊಲ್ಯೂಷನ್ ನ ನಿಮ್ಮ ಹತ್ರ ತಗೊಂಬರ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಪ್ರೀತಿ ಗಜ್ಜು ಸೈನಿಂಗ್ ಆಫ್. ಬಾಯ್ ಬಾಯ್. ಹಾಗೆ ಲಾಸ್ಟ್ ಅಲ್ಲಿ ಒಂದು ರಿಕ್ವೆಸ್ಟ್, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಆಯ್ತಾ.